ಈಗ ಡಿಪೋ ಚಾಲು ಆಗಿ ಸಿಬಿಡಿ ಚಾಲು ಆಗಿ 3 ತಿಂಗಳು ಆತ್ರಿ. ಈಗ ಬಾತ್ರೂಮ್ ಏನು ಸ್ವಚ್ಛ ಇಲ್ಲ. ಈಗ ನೋಡ್ರಿ, ಈಗ ನೀರಲ್ಲಿ ನಿಂದ್ರಾತಿ, ತಳ ನಿಂದ್ರಾತಿ. ಅದಕ್ಕಾಗಿ ಸ್ವಚ್ಛ ಮಾಡೋದನ್ನ ಸಿಬಿಟಿನು ಹಂಗ ಹಾಳಾಗೈತಿದ. ಎಲ್ಲಿ ಬೇಕಲ್ಲೇ ಸ್ವಚ್ಛ ಇಲ್ಲ, ಮತ್ತ ಕಸಾನು ಎಲ್ಲಿ ಬೇಕಲ್ಲೇ ನಿಂದ್ರಾತಿದ. ಈಗ ವಾಶ್ರೂಮ್ ಅದು ಒಂದ್ ಇಟು ಕ್ಲೀನ್ ಇಲ್ರಿ. ಅದು ಶೌಚಾಲಯ ಕ್ಲೀನ್ ಇಲ್ಲ. ಅದು ಹಂಗ ಐತ್ರಿ. ಅದು 3-4 ತಿಂಗಳಾತ್ರಿ, ಸ್ವಚ್ಛ ಮಾಡಿಲ್ರಿ ಅದನ್ನ ಯಾರು. ಡಸ್ಟ್ಬಿನ್ ಕಸ ಅಲ್ಲಿ ಬೇಕಲ್ಲೇ ಬೆಳ ಆತ್ರಿ. ಡಸ್ಟ್ಬಿನ್ ಅದು ಏನು ತೆಗದೇನೆ ಇಲ್ಲ ಅವ್ರ. ಸ್ವಚ್ಛ ಇಲ್ಲ ಒಂದ್ ಇಟು ಇದ ಸಿಬಿಟಿನ ಅನ್ನೋದು. ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಆಗೇನು ಏನು ಸಿಬಿಟಿ ಒಂದ್ ಇಟು ಸ್ವಚ್ಛ ಅನ್ನೋದ ಇಲ್ಲ. ಅದಕ್ಕಾಗಿ ಎಲ್ಲಾ ಸ್ವಚ್ಛ ಮಾಡ್ರಂತ ಹೇಳ್ತಾರೆ. ನನ್ನ ಹೆಸರು ವಿಜಯ, ನಾನು ಸ್ಟೂಡೆಂಟ್. ಈಗ ಬೆಳಗಾವ್ ಹೊಸ ಸಿಬಿಟಿ ಆಗೈತಿ. ಇಲ್ಲಿ ಟಾಯ್ಲೆಟ್ ನೋಡ್ರಿ ಎಲ್ಲ ಸ್ಮೆಲ್ ಬರ್ತೈತಿ, ಮತ್ತ ಸ್ವಚ್ಛತೆ ಇಲ್ಲ. ಡಸ್ಟ್ಬಿನ್ ಕಸನು ಹಂಗ ಇರ್ತೈತಿ. ಕಸ ಯಾರು ತೆಗೆದು ಹೊರಗೆ ಹೋಗಂಗಿಲ್ಲ. ಮತ್ತ ಸಾರ್ವಜನಿಕರಿಗೆ ಬಾಳ ಪ್ರಾಬ್ಲಮ್ ಆಗತೈತಿ ಆ ಕಸದಿಂದ. ಡೈಲಿ ಕಸ ಹಂಗೆ ಇರುತ್ತೆ. ಸಾರ್ವಜನಿಕರಿಗೆ ಬಾಳ ಪ್ರಾಬ್ಲಮ್ ಆಗ್ತೈತಿ. ಮತ್ತ ಟಾಯ್ಲೆಟ್ ನೋಡ್ರಿ ವಾಶ್ ಫುಲ್ ಬರ್ತೈತಿ, ಸ್ಮೆಲ್ ಕ್ಲೀನ್ ಇಲ್ಲ. ಮತ್ತೆ 2 ತಿಂಗಳು ಆಯ್ತ್ರಿ. 2 ತಿಂಗಳಿಂದ ಹೆಂಗೈತಿ. ಈ ಡಿಪೋದಾರ್ ಅಂತಾರು, ಡಿಪೋದಾರ್ ಯಾರು ಅದ್ರ ಬಗ್ಗೆ ಕೇರುತ್ತವಾರು. ಮತ್ ಬೆಳಗಾವ್ ನೋಡಿದ್ರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲಾ ಅಂತಾರೆ. ಇದು ಜಿಲ್ಲಾನೇ ಸಣ್ಣ ಹಳ್ಳಿನೋ ಅಂತ ಗೊತ್ತಾವತ್ ನಮ್ಗೆ. ಮತ್ತೆ ಇದನ್ನ ಸ್ವಚ್ಛತೆ ಮಾಡಂತ ಅವ್ರ ಕಡೆಯಿಂದ ನಮ್ ಕಡೆಯಿಂದ ಒಂದ್ ದೊಡ್ಡ ವಿನಂತಿ ಅಂತ ತಿಳ್ಕೊಬೇಕ್ರಿ ಅವ್ರ. ನಾ ಒಬ್ಬ ಸ್ಟೂಡೆಂಟ್. ಇದು ಬೆಳಗಾವಿಯ ಸಿಬಿಟಿ ಕೇಂದ್ರ ಸಿಬಿಟಿ ಆಗಿದ್ದು ಇದು ಸ್ವಚ್ಛತೆ ಅನ್ನೋದು ಏನೂ ಇಲ್ಲ. ಟಾಯ್ಲೆಟ್ ನೋಡ್ರಿ ಏನು ಕ್ಲೀನ್ ಅನ್ನೋದಿಲ್ಲ, ಏನಿಲ್ಲ. ವಿದ್ಯಾರ್ಥಿಗಳು ಭಾಳ ತೊಂದರೆ ಆಗತ್ತೆ. ಮತ್ತೆ ಸ್ಮೆಲ್ ನೋಡ್ರಿ ಎಲ್ಲಿ ನಿಂತರು ಸ್ಮೆಲ್ ಬರತೈತಿ. ಡಿಪೋದವ್ರಿಗೆ ಹೇಳ್ರಿ ಅಂತ ಇದನ್ನ ಏನ್ ಇದ್ರ ಬಗ್ಗೆ ಏನೋ ಅವ್ರು ಕ್ರಮ ತಗೋತಿಲ್ಲ. ಇದ್ರ ಬಗ್ಗೆ ಏನು ಮುಂದೆ ಹೇಳೋದಂದ್ರೆ ಸಿಬಿಟಿ ಕ್ಲೀನ್ ಇರ್ಬೇಕು ಅಂತ. ಇದು ಅತಿ ದೊಡ್ಡ ಜಿಲ್ಲೆ ಅಂತ ಬೆಳಗಾವ್ ಅಂತ ಹೇಳ್ತಾರು. ಏನ್ ನೋಡ್ರಿ ಬಸ್ ಸ್ಟ್ಯಾಂಡ್ ಅನ್ನೋದು ಏನು ಸ್ವಚ್ಛತೆ ಇಲ್ಲ. ಎಲ್ಲಿ ಬೇಕು ಅಲ್ಲೇ ಹೋಗ್ತಾರು. ಏನ್ ಇದ್ರ ಮಾಡೋದ್ರಿಂದ ಏನಿಲ್ಲ, ಎಲ್ಲಾ ಕ್ಲೀನ್ ಅನ್ನೋದು ಏನೂ ಇಲ್ಲ. ಇದನ್ನ ಸ್ವಚ್ಛ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ಕೊತೀನಿ ಸರ್. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.